ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಬದಲಾಯಿತು 2024ರ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಪೂರ್ತಿ ಪಾಯಿಂಟ್ಸ್ ಟೇಬಲ್. ಸೋತ ನಂತರ ಭಾರತ ತಂಡಕ್ಕೆ ಆಯಿತು ಪಾಯಿಂಟ್ಸ್ ಟೇಬಲ್ ನಲ್ಲಿ ದೊಡ್ಡ ಹಿನ್ನಡೆ. ಹಾಗಾದರೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಯಾವ ಬದಲಾವಣೆ ಆಗಿದೆ, ಯಾವ ತಂಡ ಯಾವ ಸ್ಥಾನದಲ್ಲಿದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತೆ KL ರಾಹುಲ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಭಾರತ ತಂಡ ಮೊದಲ ಟೆಸ್ಟ್ ಪಂದ್ಯ ಸೋಲಲು ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಇಂಗ್ಲೆಂಡ್ ತಂಡ 246 ರನ್ಗಳನ್ನು ಕಲೆ ಹಾಕಿ ಆಲ್ಔಟ್ ಆಗಿತ್ತು. ನಂತರ 246 ರನ್ಗಳ ಗುರಿ ಬೆನ್ನಟ್ಟಿ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದ ಭಾರತ ತಂಡ 436 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿ 190 ರನ್ಗಳ ಬೃಹತ್ ಲೀಡ್ ಪಡೆದುಕೊಂಡಿತ್ತು. ಆದರೆ 190 ರನ್ಗಳ ಹಿನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಇಂಗ್ಲೆಂಡ್ ತಂಡಕ್ಕೆ ಒಲಿ ಪೋಪ್ ಅವರು 196 ರನ್ಗಳ ಭರ್ಜರಿ ಇನ್ನಿಂಗ್ಸ್ ಆಡುವ ಮೂಲಕ ಭಾರತ ತಂಡಕ್ಕೆ ಗೆಲ್ಲಲು 230 ರನ್ಗಳ ಗುರಿ ನೀಡಿದರು. ನಂತರ 230 ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ತಂಡ ಕೇವಲ 202 ರನ್ಗಳನ್ನು ಅಷ್ಟೇ ಗಳಿಸಿ 28 ರನ್ಗಳಿಂದ ಸೋಲನ್ನು ಅನುಭವಿಸಿತು. ಭಾರತ ತಂಡ ಈ ಪಂದ್ಯವನ್ನು ಸೋತ ಬಳಿಕ WTCಯ ಪಾಯಿಂಟ್ಸ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ಆಸ್ಟ್ರೇಲಿಯಾ ತಂಡ 10 ಪಂದ್ಯವನ್ನು ಆಡಿ 66 ಪಾಯಿಂಟ್ಸ್ ಮತ್ತೆ 55 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ, ಸೌತ್ ಆಫ್ರಿಕಾ ತಂಡ 2 ಪಂದ್ಯವನ್ನು ಆಡಿ 12 ಅಂಕ ಮತ್ತೆ 50 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ ಎರಡನೇ ಸ್ಥಾನದಲ್ಲಿದೆ. ಮತ್ತೆ ಬಾಂಗ್ಲಾದೇಶ ತಂಡ 2 ಪಂದ್ಯವನ್ನು ಆಡಿ 12 ಪಾಯಿಂಟ್ ಮತ್ತೆ 50 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ, ನ್ಯೂಜಿಲೆಂಡ್ ತಂಡ 2 ಪಂದ್ಯವನ್ನು ಆಡಿ 12 ಪಾಯಿಂಟ್ ಮತ್ತೆ 50 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ. ಮತ್ತೆ ಭಾರತ ತಂಡ 5 ಪಂದ್ಯವನ್ನು ಆಡಿ 26 ಪಾಯಿಂಟ್ ಮತ್ತೆ 43 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ 5ನೇ ಸ್ಥಾನಕ್ಕೆ ಕುಸಿದಿದ್ದರೆ, ಪಾಕಿಸ್ತಾನ ತಂಡ 5 ಪಂದ್ಯವನ್ನು ಆಡಿ 22 ಅಂಕ ಮತ್ತೆ 36 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ 6ನೇ ಸ್ಥಾನದಲ್ಲಿದೆ. ವೆಸ್ಟ್ ಇಂಡೀಸ್ ತಂಡ 4 ಪಂದ್ಯವನ್ನು ಆಡಿ 16 ಪಾಯಿಂಟ್ಸ್ ಮತ್ತೆ 33 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ 7ನೇ ಸ್ಥಾನದಲ್ಲಿದ್ದರೆ, ಇಂಗ್ಲೆಂಡ್ ತಂಡ 6 ಪಂದ್ಯವನ್ನು ಆಡಿ 21 ಪಾಯಿಂಟ್ಸ್ ಮತ್ತೆ 29 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ 8ನೇ ಸ್ಥಾನದಲ್ಲಿದೆ. ಮತ್ತೆ ಶ್ರೀಲಂಕಾ ತಂಡ 2 ಪಂದ್ಯವನ್ನು ಆಡಿ 2 ಪಂದ್ಯವನ್ನು ಸೋತ ಕಾರಣ ಪಾಯಿಂಟ್ಸ್ ಟೇಬಲ್ ನಲ್ಲಿ ಇನ್ನೂ ಕೂಡ ಯಾವುದೇ ಪಾಯಿಂಟ್ಸ್ ಗಳಿಲ್ಲ. ಸದ್ಯ ಭಾರತ ತಂಡ ಈ ಪಂದ್ಯವನ್ನು ಸೋತ ಬಳಿಕ 2ನೇ ಸ್ಥಾನದಿಂದ ನೇರವಾಗಿ 5ನೇ ಸ್ಥಾನಕ್ಕೆ ಕುಸಿದಿದೆ. ಇದು ಟೀಮ್ ಇಂಡಿಯಾ ಪಾಲಿಗೆ ದೊಡ್ಡ ಹಿನ್ನಡೆ ಅಂತಾನೆ ಹೇಳಬಹುದಾಗಿದೆ. ಆದರೆ ಇನ್ನೂ ಕೂಡ ಈ ಸರಣಿಯಲ್ಲಿ 4 ಪಂದ್ಯಗಳು ಬಾಕಿ ಇದ್ದು, ಉಳಿದ ಪಂದ್ಯಗಳನ್ನು ಗೆದ್ದು ಟೀಮ್ ಇಂಡಿಯಾ ಯಾವ ರೀತಿ ಕಂಬ್ಯಾಕ್ ಮಾಡುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.